ಅಪ್ಪ ಅಪ್ಪ ಅಮ್ಮ. ಏನು? ಯಾಕೋ ಹಂಗ್ ಕೂಕೋತಾ ಇದೀಯಾ? ಏನಾಯ್ತಂತದ್ದು? ಅಪ್ಪ ಇಲ್ಲೇ ಇದ್ದೀರಾ? ಅಲ್ಲಪ್ಪ, ನೀವ್ ಯಾಕೆ ಆರ್ತಿ ಮನೆಗೆ ಹೋಗ್ಬಿಟ್ಟು ಹೆಣ್ ಕೊಡಿ ನಮ್ಮ ಮನೆಗೆ ಅಂತ ಕೇಳ್ಬೇಕಾಗಿತ್ತು. ನಾನ್ ನಿಮ್ಗೆ ಹೇಳಿದ್ನ ಅವಳು ಮದ್ವೆ ಆಗ್ತೀನಿ ಅಂತ. ಏ ಆನಂದ, ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿಂಗೆ? ಏನಷ್ಟು ಸಿಟ್ಟಲ್ಲಿ ಮಾತಾಡ್ತಾ ಇದೆಯಲ್ಲ? ಕಮಲಾ, ಇರು ನಾನು ಮಾತಾಡ್ತೀನಿ. ಏನಾಯ್ತಪ್ಪ ಇವಾಗ? ನಾನೇ ಹೋಗಿದ್ದು ಕಣಪ್ಪ. ನನ್ ಮಗಂಗೆ ಮದ್ವೆ ವಯಸ್ಸಾಗಿದೆ, ನಿಮ್ ಮನೇಲಿ ಹೆಣ್ಣಿದೆ, ನಮ್ಮನೆಗ್ ಸೊಸೆ ಮಾಡ್ಕೊಡ್ತೀರಾ ಅಂತ ಕೇಳಕ್ ನಾನೇ ಹೋಗಿದ್ದು. ಇದನ್ನ ಹೇಳಿದ್ದೆ ನಿಮ್ಮಮ್ಮ. ಯಾಕೆ, ಏನಾಯ್ತು ಇವಾಗ? ಅಲ್ಲಪ್ಪ, ಯಾರನ್ ಕೇಳಿ ಹೋಗಿದ್ರಿ ನೀವು? ನನ್ನ ಕೇಳಿದ್ರಾ? ಅಲ್ಲ ಕಣೋ, ನಿನ್ಯಾಕೋ ಕೇಳ್ಬೇಕು? ಏನ್ ನಮ್ಮ ಅಪ್ಪ ಅಮ್ಮ ನಮಗ್ ಮದ್ವೆ ಮಾಡ್ಬೇಕು ನಮ್ಗೆ ಕೇಳ್ಕೊಂಡ್ ಕೂತಿದ್ರು ಅಂತ ಅನ್ಕೊಂಡ? ಅವ್ರಿಗೆ ಯಾವ ಹುಡುಗಿ ತೋರಿಸಿ ಮದ್ವೆ ಮಾಡ್ಕೊ ಅಂತ ಅಂದ್ರೆ ನಾವ್ ಅವ್ರ ಮದ್ವೆ ಹಾಕಿದ್ದೀವಿ ಅಷ್ಟೇ. ನೀನು ಅಷ್ಟೇ, ನಾವ್ ತೋರ್ಸಿದ್ ಹುಡ್ಗಿನ ಮದ್ವೆ ಆಗತ್ ಕಲಿ. ಅಲ್ಲ ಕಣೋ, ಇಷ್ಟಕ್ಕೂ ಆ ಹುಡ್ಗಿಗೆ ಏನೋ ಕಮ್ಮಿ ಆಗೈತೆ. ಯಾಕೋ ಹಿಂಗ್ ಕೂಗಾಡ್ತಾ ಇದೀಯಾ? ಅಯ್ಯೋ ಅಪ್ಪ, ಅದು ಹೆಂಗ್ ಹೇಳಿ ನಾನ್ ನಿಮ್ಗೆ? ಹೆಂಗ್ ಹೇಳಿ ಅಂತಂದ್ರೆ ಇನ್ನೇನ್ ಹೇಳ್ತೀಯ? ಬಾಯಲ್ಲಿ ಹೇಳು. ಅಲ್ಲ, ಮೊನ್ನೆನೂ ಇದೇ ವಿಚಾರನ ನಾನು ನಿನ್ನ ಹತ್ರ ಮಾತಾಡ್ದೆ. ಅವಾಗ್ಲೂ ಹಿಂಗೆ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಎದ್ದೋದೆ. ಅಲ್ಲ, ಏನಾಗಿದೆ ಹುಡುಗಿ? ಏನ್ ಕಮ್ಮಿ ಆಗೈತೆ ಅಂತ? ಯಾಕೆ ನೋಡಕ್ ಚೆನ್ನಾಗಿಲ್ವಾ? ಒಳ್ಳೆ ಹುಡುಗಿ ಅಲ್ವಾ? ಅದ್ ಹಾಗಲ್ಲಮ್ಮ, ಅದ್ ಹಾಗಲ್ಲ ನೋಡು ಆನಂದ, ನಾನ್ ನಿನ್ಗೆ ಹೇಳ್ತಾ ಇದೀನಲ್ಲ, ಸುಮ್ನೆ ಆರಿಸ್ಕೊಂಡ್ ಹೋದ್ರೆ ಕೊನೆಗೆ ಎಂತೊಳಗೋ ಒಬ್ಳು ತಾಳಿ ಕಟ್ಬೇಕಾಗುತ್ತೆ. ಇವಾಗಂತೂ ಹುಡ್ಗಿರ್ಗೆ ಬರ ಬಂದ್ಬಿಟ್ಟೈತೆ, ಹುಡ್ಗಿರೇ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಕಣ್ಮುಂದೆ ಬೆಳೆದಿರೋ ಹುಡ್ಗಿ. ಆ ಹುಡ್ಗಿಗೆ ಏನ್ ಕಮ್ಮಿ ಆಗೈತೆ ಅಂತ ಈ ತರ ನಾಟಕ ಆಡ್ತಾ ಇದೀಯ ನೀನು? ನಿಮ್ಗೆ ಹೇಳ್ದೆ ಇದ್ರೆ ಆಗಲ್ಲ ನೋಡಿ. ಆ ಹುಡ್ಗಿನೂ ನಮ್ ದಿಲೀಪನೂ ತುಂಬಾ ಇಷ್ಟ ಪಡ್ತಿದ್ದಾರೆ, ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಒಬ್ರನ್ನೊಬ್ರು ಪ್ರೀತಿಸ್ತಾ ಇರೋದ್ರಿಂದ ನಾನ್ ಹೆಂಗ್ ಮದ್ವೆ ಆಗಕ್ಕಾಗುತ್ತೆ? ಅಕಸ್ಮಾತ್ ನೀವು ಬಲವಂತ ಮಾಡಿ ಮದ್ವೆ ಮಾಡಿದ್ರು ಅವಳು ನನ್ ಜೊತೆ ಸುಖವಾಗಿರ್ತಾಳ? ಖಂಡಿತ ಸಾಧ್ಯ ಇಲ್ಲ. ಅಷ್ಟಕ್ಕೂ ನನಗೆ ಈ ಮದ್ವೆ ಇಷ್ಟ ಇಲ್ಲ. ಅವಳನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಹುಡುಕಿ ನೀನ್ ಇಂಥವ್ ಮದ್ವೆ ಮಾಡ್ಕೊ ಅಂತಂದ್ರೆ ನಾನು ಮಾಡ್ಕೋತೀನಿ. ಆಯ್ತಪ್ಪ, ಹಂಗಂತ ಹೇಳ್ತಾ ಇದೀಯಾ. ನಾವ್ ಇನ್ನೊಂದು ಹುಡುಗಿ ನೋಡಿರ್ತೀವಿ ಅನ್ಕೋ, ಅವಳು ಇನ್ನೊಬ್ರು ಇಷ್ಟಪಟ್ಟಿರ್ತಾಳೆ, ಅವಾಗ ಅವಳನ್ನ ಬಿಟ್ಬಿಡ್ತೀಯಾ? ಹಿಂಗೆ ಹೋಯ್ತಾ 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 ಮುತ್ಕಾಗೋಯ್ತೀಯ. ಯಾವ ಹುಡುಗಿನೂ ಸಿಗಲ್ಲ, ಯಾವ ಮದ್ವೆನೂ ಆಗಲ್ಲ ನೋಡು. ಇಷ್ಟಪಟ್ಟವ್ರ ಇಷ್ಟಪಡ್ಲಿ ಬಿಡು, ಆದ್ರೆ ಮದ್ವೆ ಆದ್ಮೇಲೆ ನೀನ್ ಹೆಂಡ್ತಿ ಅವಳು ನಮ್ಮ ಮನೆಗ್ ಬಂದು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗ್ತಾಳೆ. ಅಪ್ಪ, ನೀವ್ ಏನ್ ಮಾತಾಡ್ತಾ ಇದೀರಾ? ನಾನ್ ನಿಮ್ಗೆ ಅರ್ಥ ಆಗ್ತಾ ಇದ್ಯಾ? ಅದು ಹೆಂಗಪ್ಪ ಆಗುತ್ತೆ? ನೋಡಾನಂದ, ನಾನ್ ನಿನ್ನ ಹತ್ರ ಒಂದು ವಿಚಾರ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ದಿಲೀಪ್ಗೆ ಏನೂ ಕಮ್ಮಿ ಆಗಿಲ್ಲ. ಅವ್ನಿಗೆ ಬೇಕಾದಷ್ಟು ಆಸ್ತಿ ಮಾಡಿಟ್ಟೋಗೋರು ಅವ್ರಪ್ಪ. ಅಂತದ್ರಲ್ಲಿ ಅವ್ನಿಗೆ ಹುಡುಗಿ ಕೊಡಕ್ಕೆ ನಾ ಮುಂದು ತಾ ಮುಂದು ಅಂತ ಬೇಕಾದಷ್ಟು ಜನ ಬರ್ತಿದ್ದಾರೆ. ಅವ್ನಿಗೆ ಯಾವ್ದೋ ಒಂದ್ ಮಾಡ್ಕೋತಾನೆ ಬಿಡು. ಹಂಗ ಅನ್ಬಿಟ್ಟು ಅವನ್ನ ನೋಡ್ಕೊಂಡು ನೀನು ಈ ಹುಡುಗಿ ಕೈ ಬಿಟ್ಬಿಟ್ರೆ ನಾಳೆ ಎಂತಳು ಬತ್ತಾಳೋ ಯಾರಿಗ್ ಗೊತ್ತು? ನೋಡು, ಒಳ್ಳೆ ಹುಡುಗಿ ಮಾಡ್ಕೊ. ನಿಮ್ಮ ಅಪ್ಪನೂ ಮಾತಾಡ್ಕೊಂಡ್ ಬಂದಿದ್ದಾರಂತೆ, ಶಿವಣ್ಣನೂ ಆಯ್ತು ಮಾಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಇದಾರಂತೆ. ನೋಡು, ಆಗಿದ್ದೆಲ್ಲಾನು ಮರ್ತ್ಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ತಾಳೆ ಅವಳು. ನಾನು ಅವಳಿಗೆ ಬುದ್ಧಿವಾದ ಹೇಳ್ತೀನಿ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಯಾಕೆ ನಾನ್ ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅಕಸ್ಮಾತ್ ಅವಳು ಏನಾದ್ರು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರ್ ಜವಾಬ್ದಾರಿ? ಏನ್ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಅವಳೇನೋ ಅಂತ ಹೇಳಿ ಹುಡ್ಗಿ ಏನಲ್ಲ. ನಾನ್ ನೋಡಿದೀನಿ, ಬಹಳ ಗಟ್ಟಿಗಿತ್ತಿ ಅವಳು, ತುಂಬಾ ಕಷ್ಟದಿಂದ ಬೆಳೆದಿರೋ ಹುಡ್ಗಿ. ಹಂಗೇನ್ ಆಗಲ್ಲ ಬಿಡು. ನೋಡು, ಬೇಕಿದ್ರೆ ನಾನು ಹುಡುಗಿ ಹತ್ರ ಮಾತಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿನ್ ಮದ್ವೆಗೆ ಹೂ ಅನ್ನು ಸಾಕು. ಇಲ್ಲಮ್ಮ, ಆಗಲ್ಲ. ನಾನ್ ಮಾಡ್ಕೊಳಲ್ಲ ಅಂದ್ರೆ ಮಾಡ್ಕೊಳಲ್ಲ ಅಷ್ಟೇ. ಏನ್ರಿ ಇವನು ಹಿಂಗನ್ಬಿಟ್ಟೋದ? ಬಿಸಿ ರಕ್ತ ಹಂಗ ಆಡಿಸ್ತದೆ. ಸ್ವಲ್ಪ ದಿನ ಹೋಗ್ಲಿ ತಗೋ, ಅವನ್ಗೆ ಬುದ್ಧಿ ಬರುತ್ತೆ. ಇಲ್ಲಾಂತಂದ್ರೆ ನಾನು ಹೋಗಿ ಶಿವಣ್ಣನ ಹತ್ರ ಮಾತಾಡ್ಕೊಬತ್ತೀನಿ. ಏನಪ್ಪಾ ಹಿಂಗಂತಲ್ಲ ನಿನ್ ಮಗಳು ಕತೆ ಅಂತವ, ಅವನೇ ಏನಾದ್ರು ಒಂದ್ ಹೇಳ್ತಾನೆ ಬಿಡು. ಮೊದ್ಲು ಆ ಕೆಲ್ಸ ಮಾಡಿ, ಶಿವಣ್ಣನ ಹತ್ರ ಮಾತಾಡಿ, ಏನ್ ಈ ತರ ಹೇಳ್ತಾರಲ್ಲ ಇದ್ ನಿಜನಾ ಏನು ಎತ್ತ ಅಂತ ವಿಚಾರಿಸ್ಕೊಂಬನ್ನಿ. ಆ ಎಳ್ನೀರೆಲ್ಲ ಆ ಕಡೆಗೆ ಹಾಕಪ್ಪ, ಲೋಡ್ ತುಂಬಿಸಿದ್ರಾಯ್ತು, ಈಗ ಗಾಡಿ ಬರ್ತದೆ. ಪಾಪಣ್ಣ, ಚಿಕ್ಕ ಯಜಮಾನ್ರೆ, ನೀವು ತೋಟದ ಹತ್ರ ಬಂದಿದ್ದೀರಾ? ಒಂದ್ ಎಳ್ನೀರ್ ತಗೋಬರ, ಚಿಕ್ಕ ಯಜಮಾನ್ರು ಬಂದವ್ರೆ. ಇರ್ಲಿ ಎಳ್ನೀರೇನ್ ಬೇಡ. ಹೇಗ್ ನಡೀತದೆ ಕೆಲಸ ಕಾರ್ಯ ಎಲ್ಲ? ಚಿಕ್ಕ ಯಜಮಾನ್ರೆ, ಈ ಸರಿ ಅಂತೂ ತುಂಬಾ ಚೆನ್ನಾಗಿ ಎಳ್ನೀರೆಲ್ಲ ಬಂದ್ಬಿಟ್ಟಿದೆ. ರೇಟ್ ಕೂಡ ಅಷ್ಟೇ ಜಾಸ್ತಿ ಇದೆಯಲ್ಲ, ತುಂಬಾ ಲಾಭ ಬಂದ್ಬಿಟ್ಟೈತೆ. ತೆಂಗಿನಕಾಯಿ, ಕೊಬ್ಬರಿ ಇದೆಲ್ಲಾನು ತುಂಬಾ ಬೆಲೆಗೆ ಹೋಗ್ಬಿಟ್ಟೈತೆ ಚಿಕ್ಕ ಯಜಮಾನ್ರೆ. ಹೌದಾ? ಸರಿ ಹಾಗಿದ್ರೆ. ಅದೇನದು ಎಳ್ನೀರೆಲ್ಲನೂ ಅಷ್ಟೊಂದು ಗುಡ್ಡೆ ಹಾಕಿದಿರಲ್ಲ? ಅದೇ ಚಿಕ್ಕ ಯಜಮಾನ್ರೆ, ಇವತ್ತು ಸಿಟಿಗೆ ಲೋಡ್ ಹೋಯ್ತೈತೆ, 2 ಗಾಡಿ ಹೋಯ್ತೈತೆ, ಅದಕ್ಕೆ ಎಲ್ಲಾನು ಕೀಳ್ಸ್ ಹಾಕಿದೀವಿ. ಈಗೆಲ್ಲ ಬರ್ತದೆ, ಎಲ್ಲಾ ಗಾಡಿ ಬಂದು ಎಲ್ಲ ತುಂಬ್ಕೊಂಡು ಹೋಯ್ತಾರೆ. ಹೌದಾ? ಸರಿ ಆಯ್ತು. ಇದ್ರದ್ದು ಲೆಕ್ಕಪತ್ರ ಎಲ್ಲಾನು ಯಾರ ಹತ್ರ ಕೊಡ್ತಾ ಇದ್ದೀರಾ? ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ, ಎಷ್ಟು ಎಳ್ನೀರು ಕೊಡ್ತೀರಾ, ಎಷ್ಟು ತೆಂಗಿನಕಾಯಿ ಸುಲಿತೀರಾ, ಇದೆಲ್ಲ ಲೆಕ್ಕ ಎಲ್ಲಿದೆ? ಏನ್ ಯಜಮಾನ್ರೆ ಹಿಂಗ್ ಕೇಳ್ತೀರಲ್ಲ? ಆ ಲೆಕ್ಕ ಎಲ್ಲ ನಮ್ಮ ಮ್ಯಾನೇಜರ್ ನೋಡ್ಕೊತಾರಲ್ಲ, ಅವ್ರು ನಿಮ್ಗೆ ಲೆಕ್ಕ ಏನು ತೋರ್ಸಿಲ್ವಾ? ಅದು ನಾನು ಇಲ್ಲಿ ಇರ್ಲಿಲ್ವಲ್ಲ, ಹಂಗಾಗಿ ಅಪ್ಪ ನೋಡ್ಕೋತಾ ಇದ್ರು. ಇನ್ಮೇಲೆ ನಾನೇ ನೋಡ್ಕೋಬೇಕಲ್ಲ, ಹಂಗಾಗಿ ಓಡಾಡ್ಕೊಂಡ್ ಬಂದೆ ಅಷ್ಟೇ. ಎಲ್ಲಿದ್ದಾರೆ ಮ್ಯಾನೇಜರ್? ಬರ್ತೀರಿ ಯಜಮಾನ್ರೆ, ಈಗ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಲೋಡ್ ಎಲ್ಲ ಎತ್ತಷ್ಟರಲ್ಲಿ ಬಂದ್ಬಿಡ್ತಾರೆ. ಎಲ್ಲಾನು ಅವರೇ ಎಣಿಸ್ಬಿಟ್ಟು ಲೆಕ್ಕ ಬರ್ದು ಇಟ್ಕೋತಾರೆ. ಹೌದಾ? ಸರಿ ಆಯ್ತಾಗಿದ್ರೆ.
ಏ ಚೆನ್ನಾಗಿರೋ ಒಂದ್ ಕೆಂದ ಎಳ್ನೀರ್ ಹೊಡ್ಕೊಂಡ್ ತಾಬರ ಇಲ್ಲಿ ಚಿಕ್ಕ ಯಜಮಾನ್ರಿಗೆ. ಹ್ಞೂ ಅಣ್ಣ ತಗೋಬತ್ತೀನಿ ರೀ. ಸರಿ ಸರಿ ಅವೆಲ್ಲ ಸೈಡ್ಗೆ ಹಾಕ್ಬಿಡು. ಯಜಮಾನ್ರೆ ತಗೊಳ್ಳಿ ಎಳ್ನೀರ್ ಕುಡೀರಿ. ಇದೆಲ್ಲ ಯಾಕೆ ಬೇಕಿತ್ತೇಳಿ? ಅಯ್ಯೋ ತಗೊಳ್ಳಿ ಯಜಮಾನ್ರೆ, ಆ ಮ್ಯಾನೇಜರ್ ಬರ್ತಾನಲ್ಲ ದಿನಕ್ಕೆ ಮೂರ್ ಎಳ್ನೀರ್ ಕುಡಿತಾನೆ. ಅಲ್ಲ ಒಂದ್ ಎಳ್ನೀರ್ಗೆ 50 ರೂಪಾಯಿ ಅಂತ ಇಟ್ಕೊಂಡ್ರು 150 ರೂಪಾಯಿ. ಅಲ್ಲ ನೀವೊಂದ್ ಎಳ್ನೀರ್ ಕುಡಿಯಕ್ ಹಿಂಗ ಆಡ್ತಿರಲ್ಲ. ಏನು ಮ್ಯಾನೇಜರು ಮೂರ್ ಎಳ್ನೀರ್ ಕುಡಿತಾನ? ಅಯ್ಯೋ ಅಷ್ಟೇ ಎಲ್ಲ ಚಿಕ್ಕ ಯಜಮಾನ್ರೆ, ಮನೆಗೂ ಪಾರ್ಸಲ್ ತಗೊಂಡೋಯ್ತಾರೆ. ಒಂದೊಂದ್ಸರಿ 5 6 ತಗೊಂಡೋಯ್ತಾರೆ. ಇನ್ ತೆಂಗಿನಕಾಯಿ ಕೇಳ್ಬೇಕಾ? ಅವ್ರ ಮನೆಗ್ ತೆಂಗಿನಕಾಯಿ ಎಲ್ಲ ನಮ್ ತೋಟದಿಂದಾನೇ ಹೋಯ್ತವೆ. ಇನ್ ಕೊಬ್ಬರಿ ಅವು ಇವು ಅನ್ಕೊಂಡು ಎಲ್ಲ ಮನೆಗೆ ಎತ್ಕೊಂಡು ಹೋಯ್ತಾ ಇರ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲ ಯಜಮಾನ್ರೆ, ನಾವ್ ಕೇಳಕ್ಕಾಯ್ತದ ಹೇಳಿ? ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು. ಏನಾದ್ರು ಹೇಳಕ್ ಹೋದ್ರೆ ಯಾಕೆ ತಗೊಂಡೋಗೋದು ಅಂತ ಅಂದ್ರೆ, ನಿನ್ ಯಾಕೋ ಬಾಯಿ ಮುಚ್ಕೊಂಡ್ ಕೆಲಸ ಮಾಡೋ ಅಂತಾರೆ. ಏನ್ ಮಾಡದ ಹೇಳಿ ನಾವು? ಹೌದಾ, ಹೀಗೆಲ್ಲ ಮಾಡ್ತಿದಾರ? ಅಲ್ಲ ಈ ವಿಚಾರ ನಮ್ ತಂದೆಯವ್ರಿಗೆಲ್ಲ ಗೊತ್ತಿತ್ತಾ? ಒಂದ್ 2-3 ಸರಿ ಹೇಳಿದ್ದು ಯಜಮಾನ್ರೆ. ಆಮೇಲೆ ಈ ಮ್ಯಾನೇಜರ್ ಬಂದ್ಬಿಟ್ಟು ನನ್ನೇ ಎದುರಿಸ್ಬಿಟ್ಟ. ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ನೋಡು, ನಿನ್ ಹೆಂಡತಿ ಮಕ್ಳು ಬೀದಿ ಬರಂಗ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತವ. ಇನ್ನೇನ್ ಮಾಡೋದು, ದೊಡ್ಡವರಲ್ವಾ ಅನ್ಬಿಟ್ಟು ತೆಗಿ ಸುಮ್ನ ಅದು. ಚೆಲ್ವಮ್ಮವ್ರು ಅವರು ಬಂದ್ಬಿಟ್ಟು ಯಾಕೋ ಏನ್ರೋ ನಮ್ಮ ಯಜಮಾನ್ರಿಗೆಲ್ಲ ಏನೇನೋ ಹೇಳ್ತೀರಂತಲೋ. ಅಲ್ಲ ಇಲ್ಲಿ ಕೆಲಸ ಮಾಡ್ತವನೆ, ಒಂದ್ 4 ತಗೊಂಡೋದ್ರೇನೋ, ಇಷ್ಟೆಲ್ಲ ಉಸ್ತುವಾರಿ ನೋಡ್ಕೊಳಲ್ವಾ ಅವನು ಅಂತ ಹೇಳಿ ನಮ್ಗೆ ನೀನೆ ಆವಾಜ್ ಹಾಕ್ಬಿಟ್ರು ಒಂದಿನ. ಅದಾದ್ಮೇಲೆ ಚಿಕ್ಕ ಯಜಮಾನ್ರೆ ನಾವ್ ಯಾರಿಗೂ ಏನು ಹೇಳಕ್ ಹೋಗ್ಲಿಲ್ಲ. ಹೌದಾ, ನಮ್ಮಮ್ಮನೂ ಆತರ ಅಂದಿದ್ರ? ಸರಿ ಸರಿ ನೋಡೋಣ ಬಿಡಿ. ಕುಡೀರಿ ಯಜಮಾನ್ರೆ, ಎಳ್ನೀರು ಕುಡೀರಿ, ಹೆಂಗೈತೆ ನೋಡಿ. ಇದು ಇವಾಗ ಕಿಲ್ಸಿರೋದಲ್ವಾ, ತುಂಬಾ ಚೆನ್ನಾಗಿರುತ್ತೆ ಈ ಎಳ್ನೀರು, ಕುಡೀರಿ. ತಗೊಳ್ಳಿ ನೀವು ಒಂದ್ ಕುಡೀರಿ. ಬೇಡ ಯಜಮಾನ್ರೆ, ನಾವ್ ಆತರ ಎಲ್ಲ ಮುಟ್ಟಕ್ಕಿಲ್ಲ ಯಜಮಾನ್ರೆ. ನಮ್ದು ಏನಿದ್ರು ಕೆಲಸ ಮಾಡಕ್ ಕೂಲಿ ಕೊಡ್ತಾರ ಅಷ್ಟೇನೇನೆ. ಹಂಗೇನಾರು ಬೇಕು ಅಂತಂದ್ರೆ ದುಡ್ಡು ಕೊಟ್ಟು ತಗೋಬೋದಲ್ವಾ ಯಜಮಾನ್ರೆ? ಯಾಕೆ ನಮ್ ಕೆಲ್ಸ ಕೂಲಿ ಕೊಡ್ಬೇಕಂದ್ರೆ ನಾವ್ ಯಾಕೆ ಕುಡಿಬೇಕು ಹೇಳಿ? ನಿಮ್ಗಿರೋ ನಿಯತ್ತು ಆ ಮ್ಯಾನೇಜರ್ಗಿಲ್ಲ ಬಿಡಿ. ಏನ್ ಪಾಪಣ್ಣ, ಒಂದೇ ಎಳ್ನೀರ್ಗೆ ಹೊಟ್ಟೆ ತುಂಬಿಡ್ತು. ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಎಳ್ನೀರು. ಸಿಟಿಲಿ ನಾವು 70-80 ರೂಪಾಯಿ ಎಲ್ಲ ಕೊಟ್ಟು ಕುಡಿತೀವಿ, ಆದ್ರೂ ಈ ರುಚಿ ಬರಲ್ದಿಲ್ಲ ಬಿಡಿ. ಅಯ್ಯೋ ನಾವಿಲ್ಲಿಂದ ಕಿತ್ತಿ ಅಲ್ಲಿ ಕಳಿಸಿ ಅವ್ರು ಇಟ್ಕೊಂಡು ಅದನ್ನ ಮಾರ್ಬೇಕಾದ್ರೆ 3-4 ದಿನ ಆಗೋಗಿರುತ್ತೆ. ಇನ್ನೆಲ್ಲಿ ರುಚಿ ಬರ್ತದೆ ಹೇಳಿ? ಹೌದೌದು, ನೀವ್ ಹೇಳೋದು ನಿಜನೇನೆ. ಅಗೋ ಚಿಕ್ಕ ಯಜಮಾನ್ರೆ ಬತ್ತವನೆ, ಮ್ಯಾನೇಜರ್ ಅಪ್ಪ ಬತ್ತವನೆ. ನಾನು ಆ ಕಡೆ ಕೆಲ್ಸಕ್ಕೆ ಹೋಯ್ತೀನಿ. ಅಂದ್ರೆ ಇಲ್ಲಿ ನಿಂತಿದ್ರೆ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾರೆ. ಅದಕ್ಕೆ ನಾನು ಆ ಕಡೆ ಎಳ್ನೀರ್ ತುಂಬಿಸ್ಬೇಕು ಹೋಯ್ತೀನಿ ಯಜಮಾನ್ರೆ. ಸರಿ ಸರಿ, ನೀವು ಕೆಲಸ ನೋಡ್ಕೊಳ್ಳಿ. ಬರ್ಬೇಕು ಮ್ಯಾನೇಜರ್ ಅವರು. ಚಿಕ್ಕ ಯಜಮಾನ್ರೆ ನೀವು ಇಲ್ಲಿ? ಅದೇನದು ಅಷ್ಟು ಶಾಕಲ್ಲಿ ಕೇಳ್ತಾ ಇದ್ದೀರಾ, ನೀವೇನ್ ಇಲ್ಲಿ ಅಂತವ? ಅಲ್ಲ ಇದು ನಮ್ದೇ ತಾನೇ ತೋಟ, ನಾನು ಏನಾದ್ರು ಬೇರೆ ತೋಟಕ್ಕೆ ಬಂದು ನಿಂತಿದ್ದೀನಾ? ಅಲ್ಲ ಅದ ಹಂಗಲ್ಲ. ಅಲ್ಲ ನೀವು ಮನೇಲಿ ಆರಾಮಾಗಿರೋದ್ ಬಿಟ್ಟು ತೋಟದವರೆಗೂ ಬಂದಿದ್ದೀರಲ್ಲ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ನಾನು ಆರಾಮಾಗಿ ಮನೇಲಿ ಕೂತಿದ್ರೆ ಇಲ್ಲಿ ನಿನಗ್ ಬೇಕಾದಂಗೆ ಕೆಲಸ ಮಾಡ್ಕೋಬಹುದು ಅಂತನಾ? ಅಯ್ಯಯ್ಯೋ ಹಂಗಲ್ಲ ಯಜಮಾನ್ರೆ, ಹೋಗ್ಲಿ ಬಿಡಿ. ಏನ್ ಈ ಕಡೆ ಬಂದ್ಬಿಟ್ಟಿದಿರಲ್ಲ? ಅಲ್ಲ ಇದು ಎಳ್ನೀರ್ ಮಾರೋದು, ತೆಂಗಿನಕಾಯಿ ಮಾರೋದು, ಕೊಬ್ಬರಿ ಮಾರೋದೆಲ್ಲ ಲೆಕ್ಕ ಎಲ್ಲಿಟ್ಟಿದ್ದೀರಾ? ಲೆಕ್ಕ ತಗೊಂಬನ್ನಿ ನೋಡೋಣ. ಲೆಕ್ಕನ ಎಲ್ಲ ಬರ್ದಿದ್ದೀನಿ ಯಜಮಾನ್ರೆ. ಕಾಯಿ ಕಂಠ ಮಾಡ್ತೀವಲ್ಲ, ಆ ಕಂಠದ ದುಡ್ಡು ಸೇರಿ ಎಲ್ಲ ಬರ್ದಿಟ್ಟಿದ್ದೀನಿ ಯಜಮಾನ್ರೆ. ನಾನ್ ಆತರ ಎಲ್ಲ ಮೋಸ ಮಾಡೋದಿಲ್ಲ. ನಾನು ಇಷ್ಟು ವರ್ಷದಿಂದ ನಿಮ್ಮ ಮನೆ ಮೇಲೆ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತಾದ್ರೂ ಒಂದಿನಕ್ಕಾದ್ರೂ ಹೆಸರು ಕೆಡಿಸ್ಕೊಂಡಿದ್ದೀನಾ? ನೀವೇ ಹೇಳಿ. ಹೌದು, ಹಂಗ ಅನ್ಬಿಟ್ಟು ಎಲ್ಲಾರನ್ನೂ ಕಣ್ಮುಚ್ಕೊಂಡು ನಂಬಕ್ಕಾಗಲ್ಲ ಅಲ್ವಾ? ತಗೊಂಬನ್ನಿ, ಅದೇನ್ ಲೆಕ್ಕಾಚಾರ ಮಾಡಿದ್ದೀರಾ ನೋಡೋಣ. ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಯಜಮಾನ್ರೆ, ಚೆಕ್ ಮಾಡಿ. ನೋಡ್ತೀನಿ, ನೀವು ಕರೆಕ್ಟ್ ಆಗಿದೆ ಅಂತಂದ್ರೆ ನಾನ್ ಚೆಕ್ ಮಾಡೋದ್ ಬೇಡವಾ? ಅಲ್ರಿ ಏನ್ರಿ ಲೆಕ್ಕ ಮಾಡಿದ್ದೀರಾ? ತೆಂಗಿನಕಾಯಿ ರೇಟ್ ಇಷ್ಟೇ ಐತೆ ಈಗ? ತೆಂಗಿನಕಾಯಿ ಏನ್ರಿ ಇಷ್ಟು ಕಮ್ಮಿ ರೇಟ್ ಹಾಕಿದ್ದೀರಾ? ಎಳ್ನೀರ್ ನೋಡಿ 30 ರೂಪಾಯಿ. ಅಲ್ಲ ಯಾವ ಕಾಲದಲ್ಲಿ ಮಾಡ್ತಾ ಇದ್ದೀರಾ ನೀವು ಅಂತ? ಅದು ಯಜಮಾನ್ರೆ ಹೋಲ್ಸೇಲ್ ಅಲ್ಲಿ ತಗೊಳತ್ತಲ್ವಾ, ಅದಕ್ಕೆ ಕಮ್ಮಿಗೆ ಹಾಕಿಸ್ಕೊಂಡು ಹೋಗ್ತಾರೆ. ನಾವ್ ಎಷ್ಟು ಬೆಲೆ ಜಾಸ್ತಿ ಹೇಳಿದ್ರು ಅವರು ಕೇಳೋದೇ ಇಲ್ಲ. ಹಂಗಾಗಿ ಅಷ್ಟಕ್ಕೆ ಹಾಕೊಟ್ಟಿದೀವಿ. ಅಲ್ಲ ಸುಮ್ನೆ ಇಟ್ಕೊಂಡ್ರು ಹಾಳಾಗ್ಬಿಡುತ್ತಲ್ಲ, ಅದಕ್ಕೆ. ಏನ್ರಿ ಯಾರ್ ಕಿವಿ ಮೇಲೆ ಹೂ ಇಡ್ತಾ ಇದ್ದೀರಾ? ನನ್ನೇನ ಅಂತ ದಡ್ಡ ಅಂತ ಅನ್ಕೊಂಡಿದೀರಾ? ಪಾಪಣ್ಣ ಬನ್ನಿಲಿ. ಬಂದೆ ಅಪ್ಪರೇ, ಬಂದೆ. ಯಜಮಾನ್ರೆ ಪಾಪಣ್ಣ, ಒಂದೊಂದು ಎಳ್ನೀರ್ ರೇಟ್ ಎಷ್ಟಂತ ತಗೊಂಡೋಗ್ತಾರೆ ಇಲ್ಲಿ ಬರ್ತಾರಲ್ಲ ಅವರು? ಯಜಮಾನ್ರೆ ಒಂದೊಂದ್ಸರಿ 60 ರೂಪಾಯಿ ಹಂಗ್ ತಗೋತಾರೆ, ಒಂದೊಂದ್ಸರಿ 50 ರೂಪಾಯಿ ಹಂಗ್ ತಗೋತಾರೆ. ತೆಂಗಿನಕಾಯಿ ಬೆಲೆ ಹೆಂಗಿದೆ? ಕೆಜಿಗೆ 150 ರೂಪಾಯಿ ನಡೀತೈತೆ ಅಪ್ಪೋರೆ. ಏನ್ರಿ ನೀವು ಬರ್ದಿರೋ ಲೆಕ್ಕಕ್ಕೂ ಅವ್ನು ಹೇಳ್ತಿರೋದಕ್ಕೂ ಮ್ಯಾಚ್ ಆಗ್ತಿದೇನ್ರಿ? ಅದು ಅಪ್ಪೋರೆ ಅವ್ರಿಗೇನ್ ಗೊತ್ತು ಹೇಳಿ? ಅಲ್ಲ ವ್ಯವಹಾರ ಮಾಡೋರು ನಾವ್ ತಾನೆ. ಇದೆಲ್ಲ ನಾಟಕ ಹೇಳ್ಬಿಡ್ರಿ. ಒಂದೊಂದ್ ಎಳ್ನೀರಲ್ಲಿ 20-30 ರೂಪಾಯಿ ಅಂತಂದ್ರೆ ಎಷ್ಟು ಲಾಭ ಆಯ್ತು ನಿಮ್ಗೆ? ಅರ್ಧಕ್ಕರ್ಧ. ಅಯ್ಯೋ ದೇವ್ರೆ. ಅಲ್ಲ ಈ ತೋಟಕ್ಕೆಲ್ಲ ಕೂಲಿ ಆಳುಗಳನ್ನಿಟ್ಟು ಕೆಲಸ ಮಾಡ್ಸರ್ ನಾವು, ಗೊಬ್ಬರ ತಂದು ಹಾಕ್ಸರ್ ನಾವು, ನೀರಾವರಿ ನಮ್ದು, ತೋಟ ನಮ್ದು. ಅಲ್ಲ ಏನಿಲ್ದೆ ಎಂತಿಲ್ದೆ ಅರ್ಧಕ್ಕರ್ಧ ನೀವು ಲಾಭ ತಗೊಳ್ಳೋದು ಅಂತಂದ್ರೆ ಏನ್ರಿ ಇದು ಅರ್ಥ? ಮೋಸ ಮಾಡೋದಕ್ಕೂ ಒಂದು ಇತಿ ಮಿತಿ ಬೇಡ್ವಾ?
ನೋಡಿ ಅದೆಲ್ಲ ಗೊತ್ತಿಲ್ಲ. ಈಗ ಇಲ್ಲಿ ಎಷ್ಟು ತಪ್ಪು ಲೆಕ್ಕ ತೋರಿಸಿದಿರೋ ಅಷ್ಟು ದುಡ್ಡನ್ನು ತಂದು ನಮ್ಗೆ ಒಪ್ಪಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಯಜಮಾನ್ರೆ ನಿಜವಾಗ್ಲೂ ಇದ್ರಲ್ಲಿ ಯಾವ ತಪ್ಪು ಲೆಕ್ಕನೂ ಇಲ್ಲ, ನಾನು ಕರೆಕ್ಟಾಗಿ ಲೆಕ್ಕ ಹಾಕಿದ್ದೀನಿ. ಇಲ್ಲ ಯಜಮಾನ್ರೆ, ನೀವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ, ನಾನು ಎಲ್ಲಿಂದ ತಂದ್ಕೊಡ್ಲಿ ಅಷ್ಟೊಂದು ದುಡ್ಡನ್ನ? ಇಲ್ಲ ಯಜಮಾನ್ರೆ, ನೀವು ಈ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಹಿಂಗೆ ನಾಟಕ ಆಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈಗ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹೊರಡಿ ಇಲ್ಲಿಂದ. ಪಾಪಣ್ಣವ್ರೆ, ಅಲ್ಲಿ ಎಷ್ಟೆಲ್ಲಿ ನೀರಿದೆ ಎಲ್ಲ ಲೆಕ್ಕಾಚಾರ ನನಗೆ ಹೇಳಿ, ನಾನು ಬರ್ಕೊಂತೀನಿ. ಸರಿಯಾಗಿ ಮಾಡಿದ್ರಿ ಚಿಕ್ಕ ಯಜಮಾನ್ರೆ. ಈ ಅಪ್ಪ ಎಷ್ಟು ಮೆರಿತಾ ಇದ್ದ ಗೊತ್ತಾ? ನೋಡಿ ಎಷ್ಟೆಷ್ಟು ತಪ್ಪು ಲೆಕ್ಕ ಬರ್ದವ್ರೆ ಅಂತ. ನಮ್ಗೆ ಇದೆಲ್ಲ ಗೊತ್ತಿಲ್ಲ ಯಜಮಾನ್ರೆ, ಬರೀ ಮನೆಗೆ ಎತ್ಕೊಂಡು ಹೋಗ್ತಾರಲ್ಲ ಅದನ್ನಷ್ಟೇ ನೋಡ್ತಾ ಇದ್ದು. ಹಿಂಗೆಲ್ಲ ಮೋಸ ಮಾಡೋರೆ ಅಂತ ನಮಗ್ ಗೊತ್ತಿಲ್ಲ. ಮೋಸ ಹೋಗೋರಿದ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ, ನಾವ್ ಎಚ್ಚೆತ್ಕೋಬೇಕಷ್ಟೇ. ಹೌದು ಯಜಮಾನ್ರೆ, ನೀವು ಹೇಳಿದ್ 100% ನಿಜ ನೋಡಿ. ಅಲ್ಲ ಹಿಂಗ್ ಮೋಸ ಮಾಡ್ತಾರಲ್ಲ ನಮ್ದವ್ರಿಗೆ ಅಂತ. ಅಲ್ಲ ಈ ಅಪ್ಪ ಹಿಂಗೆಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಿಡ್ಬೇಡಿ ಯಜಮಾನ್ರೆ ಅವನ್ನ. ಏನೇನ್ ಮೋಸ ಮಾಡೋನೆ ಅಷ್ಟೆಲ್ಲ ದುಡ್ಡು ಕುಕ್ಸೆ ಬಿಡ್ಬೇಕು ನೀವು ಅವನ್ನ. ಸುಮ್ನೆ ಅಂತೂ ಬಿಡಲ್ಲ ಬಿಡಿ. ಸರಿ ಆಯ್ತು, ಬನ್ನಿ ಅಲ್ಲಿ ಲೆಕ್ಕಾಚಾರ ನೋಡೋಣ. ಹೋಗಿ ಹೋಗಿ ನಿಮ್ಮಂತವ್ರಿಗೆ ಮೋಸ ಮಾಡೋರಲ್ಲ ಯಜಮಾನ್ರೆ ಅವರು. ಹೋಗ್ಲಿ ಬಿಡಿ ಪಾಪಣ್ಣ, ಮಾಡಿದ್ದನ್ನ ಅವ್ರು ಅನುಭವಿಸ್ತಾರೆ. ಈಗ ತಂದ್ಕೊಡ್ಲಿ ಎಲ್ಲಾನು.